ಸ್ನೇಹಿತರೆ, ಪ್ರತಿಯೊಬ್ಬ ರಾಜಕಾರಣಿಯ ಅಂತಿಮ ಕನಸು ರಾಜ್ಯದ ಅತ್ಯುನ್ನತ ಒಂದು ಹುದ್ದೆಯನ್ನು ಪಡಿಬೇಕು ಅನ್ನೋದೇ ಆಗಿರ್ತದೆ. ಕೇವಲ ಅಧಿಕಾರಕ್ಕಾಗಿ ಎಂತೆಂಥ ರಾಜಕಾರಣಿಗಳು ಪಕ್ಷಾಂತರವನ್ನು ಮಾಡಿದ್ದನ್ನು ನಾವು ಕರ್ನಾಟಕದಲ್ಲಿ ಒಂದು ಜೀವಂತ ಉದಾಹರಣೆಯಾಗಿ ನೋಡಿದ್ದೀವಿ. ತನ್ನ ಜೀವಮಾನ ಉದ್ದಕ್ಕೂ ಸಮಾಜವಾದಿ ಸಿದ್ಧಾಂತವನ್ನು ಪಾಲಿಸ್ತಾ ಬಿಜೆಪಿಯನ್ನು ಕೋಮುವಾದಿ ಎಂದು ಜರಿತಾ ಇದ್ದಂತಹ ಬಂಗಾರಪ್ಪನವರು ಒಂದು ಕಡೆ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಂತಹ ಸಂದರ್ಭದಲ್ಲಿ ತಾನು ನಂಬಿಕೊಂಡು ಬಂದಿದ್ದಂತಹ ಸಿದ್ಧಾಂತವನ್ನು ಪಕ್ಷವನ್ನು ತೊರೆದು ಬಿಜೆಪಿಯನ್ನು ಸೇರ್ಪಡೆ ಆಗಿದ್ದನ್ನು ನಾವು ನೋಡಿದ್ವಿ. ಅದೇ ರೀತಿ JDS ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಪದೇ ಪದೇ ಗಾಂಧಿ ಕುಟುಂಬದ ವಿರುದ್ಧ, ಕಾಂಗ್ರೆಸ್ನ ತತ್ವ ಸಿದ್ಧಾಂತಗಳ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಬಂದಿದ್ದಂತಹ ಸಿದ್ದರಾಮಯ್ಯನವರು ಕೊನೆಗೆ ಅದೇ ಕಾಂಗ್ರೆಸ್ ಅನ್ನ ಸೇರ್ಪಡೆಯಾಗೋದ್ರ ಮೂಲಕ ರಾಜ್ಯದ ಮುಖ್ಯಮಂತ್ರಿಯಾಗಿ 2 ಬಾರಿ ಅಧಿಕಾರವನ್ನು ಸ್ವೀಕರಿಸಿದ್ದನ್ನು ಕೂಡ ನೋಡಿದ್ದೀವಿ. ಇದೇ ರೀತಿ ರಾಜಕಾರಣದಲ್ಲಿ ಯಾರೊಬ್ರು ಕೂಡ ಶಾಶ್ವತ ಶತ್ರು ಅಲ್ಲ, ಯಾರು ಕೂಡ ಶಾಶ್ವತ ಮಿತ್ರ ಅಲ್ಲ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇಂತಹ ಒಂದು ಸಂದರ್ಭದಲ್ಲಿ ರಾಜ್ಯದ ಇಬ್ಬರು ಪ್ರಮುಖ ನಾಯಕರ ಅಂದ ಕುರಿತು ಇದೀಗ ಒಂದು ಹೊಸ ಚರ್ಚೆ ಆರಂಭಗೊಂಡಿದೆ. ಅಧಿಕಾರಕ್ಕಾಗಿ ನಿಜಕ್ಕೂ ಕೂಡ ಈ ಇಬ್ಬರೂ ನಾಯಕರು ಒಂದುಗೂಡಿದ್ರೆ ಅದರ ಪರಿಣಾಮ ಏನಾಗುತ್ತೆ ಅಂತಕ್ಕಂಥ ಚರ್ಚೆಗಳು ಆ ಇಬ್ಬರು ನಾಯಕರ ಒಂದು ಅಭಿಮಾನಿ ಬಳಗದಲ್ಲಿ ನಡೀತಾ ಇದ್ದಾವೆ. ಒಂದ್ ಕಡೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಪದೇ ಪದೇ ವಿಜಯೇಂದ್ರ ಹಾಗೂ ಯಡಿಯೂರಪ್ಪನವರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ವಿಜಯೇಂದ್ರ ರಾಜ್ಯದ ಉಪಮುಖ್ಯಮಂತ್ರಿ KPCC ಅಧ್ಯಕ್ಷ DK ಶಿವಕುಮಾರ್ ಅವರೊಂದಿಗೆ ವ್ಯಾವಹಾರಿಕ ಸಂಬಂಧವನ್ನು ಹೊಂದಿದ್ದಾರೆ. ಅವರ DK ಶಿವಕುಮಾರ್ ಜೊತೆಗೆ ವ್ಯವಹಾರಗಳಲ್ಲಿ ಪಾರ್ಟ್ನರ್ಶಿಪ್ ಇದೆ ಅನ್ನುವ ಒಂದು ಬಹುದೊಡ್ಡ ಆರೋಪವನ್ನು ಮಾಡ್ತಾರೆ. ಇನ್ನೊಂದು ಕಡೆ ವಿಜಯೇಂದ್ರ ಆಗಲಿ ಯಡಿಯೂರಪ್ಪನವರಾಗಲಿ DK ಶಿವಕುಮಾರ್ ಅವರ ವಿರುದ್ಧ ಯಾವುದೇ ರೀತಿಯ ಒಂದು ಕಠೋರವಾದಂತಹ ವಾಗ್ದಾಳಿಯನ್ನು ನಡೆಸದೇ ಇರೋದು ಕೂಡ ಈ ಯತ್ನಾಳ್ ಅವರು ಹೇಳ್ತಿರ್ತಕ್ಕಂಥ ಮಾತು ಸತ್ಯನ ಅನ್ನುವ ಒಂದು ಅನುಮಾನಗಳು ಹುಟ್ಕೊಂಡಿದ್ದಾವೆ. ಇದೇ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಯತ್ನಾಳ್ ಅವರು ಹೇಳಿದ ಮಾತು ನಿಜನೇ ಆಗಿ BY ವಿಜಯೇಂದ್ರ ಮತ್ತು DK ಶಿವಕುಮಾರ್ ಒಂದಾದ್ರೆ ರಾಜ್ಯದ ರಾಜಕಾರಣದಲ್ಲಿ ಏನೆಲ್ಲ ಪರಿಣಾಮಗಳಾಗಬಹುದು ಅನ್ನುವ ಒಂದು ಚರ್ಚೆಗಳು ಇದೀಗ ವಿಜಯೇಂದ್ರ ಮತ್ತು DK ಶಿವಕುಮಾರ್ ಅವರ ಅಭಿಮಾನಿ ಬಳಗದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಬನ್ನಿ ಸ್ನೇಹಿತರೆ, ನಿಜಕ್ಕೂ ಕೂಡ ಈ ಇಬ್ಬರು ನಾಯಕರು ಒಂದಾಗಿ ರಾಜ್ಯ ರಾಜಕಾರಣದಲ್ಲಿ ಒಂದು ಹೊಸ ಸಮೀಕರಣ ಏನಾದರೂ ರಚನೆ ಆಗಿದ್ದೆ ಆದ್ರೆ ಆಗ ರಾಜ್ಯ ರಾಜಕಾರಣದ ಮೇಲೆ ಆಗ್ತಕ್ಕಂಥ ಪರಿಣಾಮ ಏನು, ನಿಜಕ್ಕೂ ಕೂಡ ಈ ಇಬ್ಬರು ಮಹಾಶಕ್ತಿಗಳು ರಾಜ್ಯದಲ್ಲಿ ಒಂದಾಗೋ ಸಾಧ್ಯತೆಗಳಿದಾವ ಅನ್ನೋದನ್ನ ಒಂದ್ಸರಿ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಸುಮಾರು 40 ವರ್ಷಗಳ ತನ್ನ ರಾಜಕೀಯ ಜೀವನದಲ್ಲಿ ಪಕ್ಷದ ತಳಮಟ್ಟದಿಂದ ಹಿಡಿದು ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸೋವರೆಗೂ ಕೂಡ DK ಶಿವಕುಮಾರ್ ಎಲ್ಲ ಹಂತದ ಒಂದು ಅಧಿಕಾರವನ್ನು ಅನುಭವಿಸ್ತಾ ಬಂದಿದ್ದಾರೆ. ಆದರೆ DK ಶಿವಕುಮಾರ್ ಅವರ ಮಹತ್ವಾಕಾಂಕ್ಷೆ ಇರ್ತಕ್ಕಂಥದ್ದು ರಾಜ್ಯದ ನಂಬರ್ 1 ಆಗಬೇಕು, ಆ ಮೂಲಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಅನುಭವಿಸಬೇಕು ಅನ್ನೋದು DK ಶಿವಕುಮಾರ್ ಅವರ ಮಹತ್ವಾಕಾಂಕ್ಷೆ. ಇನ್ನೊಂದು ಕಡೆ ರಾಜ್ಯದಲ್ಲಿ 0 ಇದ್ದಂತಹ ಬಿಜೆಪಿ ಶಾಸಕರ ಸಂಖ್ಯೆಯನ್ನ 110 ಸ್ಥಾನಕ್ಕೆ ತಂದು ಕೂರಿಸಿ ರಾಜ್ಯದಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರೋದ್ರಲ್ಲಿ ಯಡಿಯೂರಪ್ಪನವರ ಪಾಲು ಅತ್ಯಂತ ದೊಡ್ಡ ಮಟ್ಟದ್ದು ಅನ್ನೋದು ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಗೊತ್ತಿರತಕ್ಕಂಥ ವಿಚಾರ. ಇಂಥ ಯಡಿಯೂರಪ್ಪ 4 ಬಾರಿ ರಾಜ್ಯದ ಮುಖ್ಯಮಂತ್ರಿ ಆದರೂ ಕೂಡ ಅವರಿಗೆ ಸ್ವತಂತ್ರವಾಗಿ ಅಧಿಕಾರವನ್ನು ನಡೆಸೋದಿಕ್ಕೆ ಬಿಜೆಪಿ ಹೈಕಮಾಂಡ್ ಬಿಡದೇ ಇರತಕ್ಕಂಥದ್ದು ಯಡಿಯೂರಪ್ಪನವರಿಗೆ ಬಹುದೊಡ್ಡ ಒಂದು ನಿರಾಸೆಯನ್ನು ತಂದಿತ್ತು ಅಂದರೆ ತಪ್ಪಾಗೋದಿಲ್ಲ. ಇನ್ನೊಂದು ಕಡೆ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕನಸನ್ನು ಇಟ್ಕೊಂಡಿರ್ತಕ್ಕಂಥ DK ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಬಣ ಮೇಲೆ ಬಹುದೊಡ್ಡ ಆಘಾತವನ್ನು ಕೊಡೋದ್ರ ಮೂಲಕ DK ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗೋದ ಸುಲಭಿಲ್ಲ ಅಂತಕ್ಕಂಥ ಒಂದು ಭಾವನೆ ಈಗಾಗಲೇ ಬಂದಿದೆ. ಇನ್ನೊಂದು ಕಡೆ ಬಿಜೆಪಿಯಲ್ಲೂ ಕೂಡ ರಾಜ್ಯಾಧ್ಯಕ್ಷ ಹುದ್ದೆಗೆ ವಿಜಯೇಂದ್ರ ಅವರನ್ನ ಮುಂದುವರಿಸಬೇಕು ಅನ್ನುವ ಲೆಕ್ಕಾಚಾರ BS ಯಡಿಯೂರಪ್ಪನವರ ಅಭಿಮಾನಿ ಬಳಗದಲ್ಲಿದ್ದರೆ ಬಿಜೆಪಿ ಹೈಕಮಾಂಡ್ ಕೂಡ ಈ ರಾಜ್ಯಾಧ್ಯಕ್ಷ ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟ ನಿಲುವಿಗೆ ಬರದೇ ಇರತಕ್ಕಂಥದ್ದು ಯಡಿಯೂರಪ್ಪ ಮತ್ತು ಅವರ ಅಭಿಮಾನಿಗಳಲ್ಲಿ ಬಹುದೊಡ್ಡ ಒಂದು ನಿರಾಸೆಯನ್ನು ತಂದಿದೆ ಅಂದರೆ ತಪ್ಪಾಗೋದಿಲ್ಲ. ಒಂದ್ ಕಡೆ DK ಶಿವಕುಮಾರ್ ಅತ್ಯಂತ ಹೀನಾಯ ಸ್ಥಿತಿಗೆ ಕಾಂಗ್ರೆಸ್ನಲ್ಲಿ ಬಂದು ತಲುಪಿದ್ರೆ, ಇನ್ನೊಂದು ಕಡೆ ವಿಜಯೇಂದ್ರ ಅವರ ಪರಿಸ್ಥಿತಿ ಕೂಡ ಬಿಜೆಪಿಯಲ್ಲಿ ಬೇರೆ ರೀತಿಯಾಗಿಲ್ಲ.
ಇದೀಗ ಅವರ ಅಭಿಮಾನಿಗಳು ಒಂದು ರಾಜಕೀಯ ಲೆಕ್ಕಾಚಾರಕ್ಕೆ ಬಂದಿದ್ದು, ಈ ಇಬ್ಬರೂ ಕೂಡ ಸೇರಿ ಒಂದು ಹೊಸ ಪಕ್ಷವನ್ನ ಕಟ್ಟಿದರೆ ಆಗ ರಾಜ್ಯದಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಈ ಇಬ್ಬರು ಪ್ರಭಾವಿ ನಾಯಕರು ಜೊತೆಗೂಡಿದರೆ ಬಹುದೊಡ್ಡ ರಾಜಕೀಯ ಕ್ರಾಂತಿ ರಾಜ್ಯದಲ್ಲಿ ಆಗ್ಬೋದು ಅನ್ನುವ ಲೆಕ್ಕಾಚಾರಗಳನ್ನ ಈಗ ಈ ಇಬ್ಬರು ನಾಯಕರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಒಂದ್ ಕಡೆ ಈ ಇಬ್ಬರು ನಾಯಕರ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಬೀಜ ಬಿತ್ತೋರು ಇವರು, ಫಲ ತಿನ್ನೋರು ಬೇರೆಯವರು ಅನ್ನುವಂಥ ಪರಿಸ್ಥಿತಿ ಆಗಿದೆ. ಡಿ ಕೆ ಶಿವಕುಮಾರ್ ರಾಜ್ಯದಲ್ಲಿ ಕಾಂಗ್ರೆಸ್ 136ಕ್ಕೂ ಹೆಚ್ಚು ಸ್ಥಾನಗಳನ್ನು ಗಳಿಸೋದಕ್ಕೆ ಅತ್ಯಂತ ಹೆಚ್ಚು ಎಫರ್ಟ್ ಅನ್ನು ಹಾಕೋದ್ರ ಮೂಲಕ ಪಕ್ಷವನ್ನು ಅಧಿಕಾರಕ್ಕೆ ತಂದರು. ಆದರೆ ಇದೀಗ ಸಿದ್ದರಾಮಯ್ಯನವರು ಅವರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರೋದಕ್ಕೆ ದೊಡ್ಡ ಅಡ್ಡಿಯನ್ನ ವ್ಯಕ್ತಪಡಿಸ್ತಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವರ ಅನುಭವ ಹಾಗೂ ವಿಜಯೇಂದ್ರ ಅವರ ಒಂದು ಯಂಗ್ ಅಂಡ್ ಎನರ್ಜೆಟಿಕ್ ಒಂದು ಅಗ್ರೆಸಿವ್ ಮೂಡಿದೆ. ಈ ಎರಡೂ ಕೂಡ ರಾಜ್ಯದಲ್ಲಿ ಸೇರಿದರೆ ಅದು ಬಹುದೊಡ್ಡ ರಾಜಕೀಯ ಕ್ರಾಂತಿ ಆಗುತ್ತೆ. ಆ ಮೂಲಕ ರಾಜ್ಯದಲ್ಲಿರ್ತಕ್ಕಂಥ ಎರಡು ಪ್ರಮುಖ ರಾಷ್ಟ್ರೀಯ ಪಕ್ಷಗಳ ಜೊತೆಗೆ ಪ್ರಾದೇಶಿಕ ಪಕ್ಷವಾಗಿರ್ತಕ್ಕಂಥ JDSಗೂ ಕೂಡ ಇದು ಬಹುದೊಡ್ಡ ಆಘಾತವನ್ನು ತರಬಹುದು ಅನ್ನುವ ಮಾತುಗಳು ಕೇಳಿ ಬರ್ತದೆ. ಈ ಇಬ್ಬರು ನಾಯಕರು ಎಷ್ಟೇ ಒಂದು ಎಫರ್ಟ್ ಅನ್ನು ಹಾಕೋದ್ರ ಮೂಲಕ ರಾಜ್ಯದಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತರೋ ಪ್ರಯತ್ನವನ್ನ ಮಾಡಿದರೆ, ಇನ್ನೊಂದು ಕಡೆ ವಿಜಯೇಂದ್ರ ಪಕ್ಷವನ್ನ ಒಂದು ತಳಮಟ್ಟದಿಂದ ಸಂಘಟನೆ ಮಾಡ್ತಕ್ಕಂಥ ಕೆಲಸ ಕೈ ಹಾಕಿದ್ರು ಕೂಡ ಈ ಇಬ್ಬರು ನಾಯಕರಿಗೆ ಲಗಾಮ್ ಆಗ್ತಾ ಇರತಕ್ಕಂಥದ್ದು ಅವರವರ ಪಕ್ಷದ ಹೈಕಮಾಂಡ್. ಈ ಇಬ್ಬರು ನಾಯಕರು ಕೂಡ ಎಷ್ಟು ದಿನ ಈ ಹೈಕಮಾಂಡ್ನ ಅಣತಿಯಂತೆ ನಾವು ನಡಿಬೇಕು ಅನ್ನುವ ಮನೋಭಾವನೆಗೆ ಏನಾದರೂ ಬಂದು ರಾಜ್ಯದ ನಂಬರ್ 1 ಸ್ಥಾನಕ್ಕೆ ಇರಬೇಕು ಅನ್ನುವ ನಿರ್ಧಾರವನ್ನ ಮಾಡಿದ್ದೇ ಆದರೆ ಆಗ ರಾಜ್ಯದಲ್ಲಿ ಹೊಸ ಒಂದು ರಾಜಕೀಯ ಸಮೀಕರಣ ಆರಂಭ ಆಗ್ತಕ್ಕಂಥ ಸಾಧ್ಯತೆಗಳಿದಾವೆ. ಆ ಮೂಲಕ ಡಿ ಕೆ ಶಿವಕುಮಾರ್ ಮತ್ತು ವಿಜಯೇಂದ್ರ ಅವರು ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯದ ಒಂದು ಕಾಂಬಿನೇಷನ್ ನಲ್ಲಿ ಹೊಸ ಪಕ್ಷವನ್ನ ಕಟ್ಟೋದ್ರ ಮೂಲಕ ರಾಜ್ಯದ ರಾಜಕಾರಣದ ದಿಕ್ಕನ್ನೇ ಬದಲಿಸ್ತಾರೆ ಅನ್ನುವ ಒಂದು ಮಾತುಗಳು ಕೂಡ ಬರ್ತಾ ಇದಾವೆ. ಒಂದ್ ಕಡೆ ಡಿ ಕೆ ಶಿವಕುಮಾರ್ ತನ್ನದೇ ಆದಂತಹ ಅಭಿಮಾನ ಬಳಗವನ್ನ ಹೊಂದಿದ್ರೆ, ಇನ್ನೊಂದ್ ಕಡೆ ಯಡಿಯೂರಪ್ಪನವರ ಪುತ್ರನಾಗಿರ್ತಕ್ಕಂಥ ವಿಜಯೇಂದ್ರ ಕೂಡ ಒಂದು ಯುವ ಸಮುದಾಯವನ್ನ ತನ್ನತ್ತ ಸೆಳೆತಕ್ಕಂಥ ಎಲ್ಲಾ ಒಂದು ಶಕ್ತಿಯನ್ನ ಇಟ್ಕೊಂಡಿದ್ದಾರೆ. ಅಪ್ಪನ ಒಂದು ಸಪೋರ್ಟ್ ಇವರು ಬೆನ್ನಿಗಿರೋದ್ರಿಂದ ವಿಜಯೇಂದ್ರ ಈಗ ರಾಜ್ಯದ ಬಿಜೆಪಿಯ ನಂಬರ್ 1 ನಾಯಕನಾಗಿ ಹೊರಹೊಮ್ಮಿದ್ದಾರೆ. ಇಂಥ ಇಬ್ಬರು ನಾಯಕರಿಗೆ ಅವರವರ ಹೈಕಮಾಂಡ್, ಇನ್ನೊಂದು ಕಡೆ ಪಕ್ಷದಲ್ಲಿರ್ತಕ್ಕಂಥ ಹಿತಶತ್ರುಗಳು ಮೇಲಿಂದ ಮೇಲೆ ತೊಂದರೆಯನ್ನ ಕೊಡ್ತಿರ್ತಕ್ಕಂಥ ಕಾರಣಕ್ಕೆ ಈ ಇಬ್ಬರು ನಾಯಕರು ತಮ್ಮ ತಮ್ಮ ಪಕ್ಷದಿಂದ ಒಂದು ನೆಗ್ಲೆಟ್ಗೆ ಒಳಗಾಗಿ ಆ ಸಂದರ್ಭದಲ್ಲಿ ಒಂದು ಪ್ರಮುಖ ರಾಜಕೀಯ ನಿರ್ಧಾರವನ್ನು ಏನಾದರೂ ತೆಗೆದುಕೊಂಡ್ರೆ ಆಗ ರಾಜ್ಯದಲ್ಲಿ ಯಾವೆಲ್ಲ ರಾಜಕೀಯ ಬದಲಾವಣೆಗಳಾಗಬಹುದು ಅನ್ನುವ ಚರ್ಚೆಗಳು ಈಗ ನಡೀತಿದ್ದಾವೆ. ಆದರೆ ಸ್ನೇಹಿತರೆ, ಸದ್ಯದ ಪರಿಸ್ಥಿತಿಯ ಪ್ರಕಾರ ಈ ಸಾಧ್ಯತೆಗಳು ತೀರಾ ಕಡಿಮೆ ಅನ್ನುವ ಮಾತುಗಳು ಕೇಳಿ ಬರ್ತಿದ್ರು ಕೂಡ ರಾಜಕಾರಣದಲ್ಲಿ ಯಾವಾಗ ಏನ್ ಬೇಕಾದರೂ ಆಗ್ಬೋದು ಅನ್ನುವ ಮಾತಿರೋದ್ರಿಂದ ಈ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಅನ್ನುವ ಒಂದು ಮಾತುಗಳು ಕೇಳಿ ಬರ್ತದವೆ. ರಾಜ್ಯದ ನಂಬರ್ 1 ಸ್ಥಾನಕ್ಕೆ ಏರಬೇಕು ಅನ್ನುವ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಒಂದು ಅನುಭವದ ಬಲ, ಜನಬಲ ಹಾಗೂ ಒಕ್ಕಲಿಗ ಸಮುದಾಯದ ಒಂದು ಬಹುದೊಡ್ಡ ಬಲ, ಹಾಗೆ ಯುವ ಒಂದು ಮತದಾರರನ್ನ ಸೆಳಿತಕ್ಕಂಥ ಶಕ್ತಿ ಇರುವ ವಿಜಯೇಂದ್ರ ಅವರ ಒಂದು ಯುವ ಬಲ ಏನಾದರೂ ಸೇರಿ ರಾಜ್ಯದಲ್ಲಿ ಒಂದು ಹೊಸ ಪಕ್ಷವನ್ನ ಕಟ್ಟಿದ್ದೇ ಆದರೆ ಅದು ರಾಜಕಾರಣದ ದಿಕ್ಕನ್ನೇ ಬದಲಾಯಿಸಬಹುದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತದೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಈ ರೀತಿಯ ರಾಜಕೀಯ ಸಮೀಕರಣದ ಸಾಧ್ಯತೆ ರಾಜ್ಯದಲ್ಲಿ ಸಾಧ್ಯವಿದೆಯಾ? ನಿಜಕ್ಕೂ ಕೂಡ ಈ ಇಬ್ಬರು ನಾಯಕರು ಸೇರಿ ಒಂದು ಹೊಸ ಪಕ್ಷವನ್ನ ಕಟ್ಟಿದ್ದೇ ಆದರೆ ಆಗ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಪರಿಣಾಮಗಳಾಗಬಹುದು? ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.